ಇಲ್ಲ ಮಾಡಲಿ ಇವರೇ ಎಲ್ಲ ಕಡೆನೂ ಮಾಡಲಿ, ಡೆಲ್ಲಿ ಚಲೋನು ಮಾಡಲಿ ಒಂದೊಂದು ಸರಿ. ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ಡೆಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ. ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ, ಅವಾಗ ನಾವು ಒಪ್ತೀವಿ. ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಇವರು ಚಿವುಟೋದು ಇವರೇ, ತೊಟಲು ತೂಗೋದು ಇವರೇ. ಈಗ ಧರ್ಮಸ್ಥಳ ಯಾರ ವಿರುದ್ಧ ಮಾತಾಡಿದ್ರು? ಸದನದಲ್ಲಿ ಯಾರ ವಿರುದ್ಧ ಮಾತಾಡಿದ್ರು? ಯಾರು ನಿಮ್ಮ ಮಹೇಶ್ ಅಂತಲ್ಲ, ತಿಮ್ಮಾರೋಡಿ. ಎಲ್ಲ ಯಾವ ಈ ವ್ಯಕ್ತಿ ಆರ್ ಎಸ್ ಎಸ್ಸಿನ ವ್ಯಕ್ತಿ. ಆರ್ ಎಸ್ ಎಸ್ಸು ಯಾರ ಗುರುಗಳು? ಬಿ ಜೆ ಪಿಯವ್ರ ಗುರುಗಳು. ಆರ್ ಎಸ್ ಎಸ್ಸು, ವಿ ಎಚ್ ಪಿ, ಬಜರಂಗ ದಳದಲ್ಲಿ ಇವರೆಲ್ಲರೂ ಬೆಳೆದ ಆ ಗರಡಿನಲ್ಲಿ ಬೆಳೆದಂಥವ್ರು. ಗಿರೀಶ್ ಮಟ್ಟಣ್ಣವ್ರು ಯಾರು? ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ, ಬಿ ಜೆ ಪಿಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್. ಗುರ್ಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿ ಜೆ ಪಿ ಬಿ ಫಾರ್ಮ್ ತೊಗೊಂಡಿದ್ದಾರೆ. ಇವ್ರು ಇವತ್ತು ಅವ್ರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು? ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೀನಿ, ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ಸು. ಅದಕ್ಕೆ ಇವತ್ತು ಅದನ್ನು ಆ ಜಗಳವನ್ನು ಇವತ್ತು ಸರ್ಕಾರದ ಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿ ಜೆ ಪಿಯವರಿಗೆ ಪಾಪ ಗೊತ್ತಾಗ್ತಾ ಇಲ್ಲ ಯಾವ ಆರ್ ಎಸ್ ಎಸ್ ಬಣಕ್ಕೆ ಹೋಗಿ ಕೈಕಾಲು ಬೀಳಬೇಕು ಅಂತ. 2 ಬಣಗಳಾಗ್ಬಿಟ್ಟಿದೆ. ಯಾವ ಬಣಕ್ಕೆ ಕಾಲು ಬಿದ್ದರೆ ನಮ್ಮ ಕುರ್ಚಿ ಉಳಿತೇವೆ ಅಂತ ಅವರಿಗೂ ಅರ್ಥ ಆಗ್ತಾ